ನಮಸ್ಕಾರ ಆಕಾಂಕ್ಷಿಗಳೇ, ಇಂದಿನ ಈ ವಿಶೇಷ ಕರೆಂಟ್ ಅಫೈರ್ಸ್ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದೇನು ಬರೀ ನ್ಯೂಸ್ ಓದೋ ಸೆಷನ್ ಅಲ್ಲ, ಬದ್ಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಫಾಸ್ಟಾಗಿ ಹಾಗೆ ನಿಖರವಾಗಿ ತಲೆಗೆ ಹಾಕೊಳ್ಳೋದಕ್ಕೆ ಡಿಸೈನ್ ಮಾಡಿರೋ ಒಂದು ಮಾಸ್ಟರ್ ಕ್ಲಾಸ್. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಇವತ್ತು ನಾವು ಕವರ್ ಮಾಡ್ತಿರೋ 4 ಪ್ರಮುಖ ಸೆಕ್ಷನ್ಸ್ ಇವು: ಎಕಾನಮಿ ಅಂಡ್ ನ್ಯಾಷನಲ್ ಪಾಲಿಸೀಸ್, ಎನ್ವಿರಾನ್ಮೆಂಟ್ ಅಂಡ್ ಜಿಯೋಗ್ರಫಿ, ಸೈನ್ಸ್, ಟೆಕ್ನಾಲಜಿ ಅಂಡ್ ಜುಡಿಷಿಯರಿ ಮತ್ತು ಕಲ್ಚರ್ ಅಂಡ್ ಸ್ಟೇಟ್ ನ್ಯೂಸ್. ಒಟ್ಟು 11 ಕ್ರಿಟಿಕಲ್ ಅಪ್ಡೇಟ್ಸ್ ಇದೆ. ಆಕ್ಟಿವ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇ ಸೆಕ್ಷನ್ನಿಂದ ಸ್ಟಾರ್ಟ್ ಮಾಡೋಣ. ಇಕಾನಮಿ ಮತ್ತು ನ್ಯಾಷನಲ್ ಪಾಲಿಸೀಸ್. ಇದರಲ್ಲಿ ನಾವು ನಿರ್ಣಾಯಕ ಎನರ್ಜಿ ಡೇಟಾ ಮತ್ತು ಕೆಲವು ಪ್ರಮುಖ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಎಷ್ಟೇ ಬಿಕ್ಕಟ್ಟಿದ್ರೂ ನಾವಿನ್ನೂ ಸೇಫ್ ಆಗಿದ್ದೀವಿ. ಯಾಕೊತ್ತಾ? ನಮ್ಮಲ್ಲಿ 60 ದಿನಗಳಿಗಾಗುವಷ್ಟು ಕಚ್ಚಾ ತೈಲ ಮತ್ತು 45 ದಿನಗಳಿಗಾಗುವಷ್ಟು LPG ರಿಸರ್ವ್ಸ್ಗ. ಜೊತೆಗೆ ನಮ್ಮ ಫಾರೆಕ್ಸ್ ಅಂದ್ರೆ ವಿದೇಶಿ ವಿನಿಮಯ ಮೀಸಲು ಬರೋಬ್ಬರಿ $703 ಬಿಲಿಯನ್ ಟಚ್ ಮಾಡಿದೆ. ಇದೇ ಟೈಮಲ್ಲಿ ನಮ್ಮ ಸಂಪನ್ಮೂಲ ಮತ್ತು ಫಾರೆಕ್ಸ್ನ ಸೇವ್ ಮಾಡೋ ಉದ್ದೇಶದಿಂದ ಪ್ರಧಾನಿಯವರು ಒಂದು 7 ಪ್ರಮುಖ ಮನವಿಗಳನ್ನು ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋದು, ನೈಸರ್ಗಿಕ ಕೃಷಿಗೆ ಒತ್ತು ಕೊಡೋದು, ಚಿನ್ನದ ಖರೀದಿ ಕಡಿಮೆ ಮಾಡೋದು ಮತ್ತು ಫಾರಿನ್ ಟ್ರಿಪ್ಸ್ನ ಮುಂದೂಡೋದು. ಹೀಗೆ ಈ ಫಾರಿನ್ ಟ್ರಿಪ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ RBI ಕೊಟ್ಟಿರೋ ಹೊಸ ರಿಪೋರ್ಟ್ ನೋಡಿ. ಪ್ರಧಾನಿಯವರ ಮನವಿಗೆ ತಕ್ಕ ಹಾಗೆ ಇಂಡಿಯನ್ಸ್ ಆಲ್ರೆಡಿ ಫಾರಿನ್ ಟ್ರಾವೆಲ್ ಖರ್ಚನ್ನ 3.1% ಕಮ್ಮಿ ಮಾಡಿದ್ದಾರೆ. ಆದ್ರೆ ಡಾಲರ್ಸ್ ನಿಜವಾಗ್ಲೂ ಎಲ್ಲಿಗೆ ಹೋಗ್ತಿದೆ ಗೊತ್ತಾ? ಅದು ಫಾರಿನ್ ಡೆಟ್, ಈಕ್ವಿಟಿ ಮತ್ತೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಸ್ ಕಡೆ. ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಂತೂ ಆಲ್ಮೋಸ್ಟ್ 59% ಜಂಪ್ ಆಗಿ $2.2 ಬಿಲಿಯನ್ ತಲುಪಿದೆ. ಇದು ನಮಗೆ ಅರ್ಥವ್ಯವಸ್ಥೆಯ ರಿಯಲ್ ಪಿಕ್ಚರ್ ಕೊಡುತ್ತೆ. ಈಗ ರೂರಲ್ ಎಂಪ್ಲಾಯ್ಮೆಂಟಲ್ಲಿ ಆಗ್ತಿರೋ ಒಂದು ಮ್ಯಾಸಿವ್ ಚೇಂಜ್ ಬಗ್ಗೆ ಹೇಳ್ತೀನಿ. ಜುಲೈ 1ರಿಂದ ನಮ್ಮ ಹಳೆ MGNREGA ಸ್ಕೀಮ್ ಕ್ಯಾನ್ಸಲ್ ಆಗಿ ಅದರ ಜಾಗಕ್ಕೆ VB-GRAM-G ಬರ್ತಾ ಇದೆ. ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇಲ್ಲಿ 3 ಮೇಜರ್ ಪಾಯಿಂಟ್ಸ್ ನೀವು ಮರಿಬಾಂತಿಲ್ಲ. ಫಸ್ಟ್, ಉದ್ಯೋಗ ಖಾತ್ರಿ ದಿನಗಳು 100ರಿಂದ 125ಕ್ಕೆ ಏರಿಕೆಯಾಗಿದೆ. ಸೆಕೆಂಡ್, ಮೊದಲು ಸೆಂಟ್ರಲ್ ಗವರ್ಮೆಂಟ್ ಪೂರ್ತಿ 100% ಫಂಡ್ ಮಾಡ್ತಿತ್ತು. ಆದ್ರೆ ಈಗ ಅದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ 60-40 ರೇಷಿಯೋದಲ್ಲಿ ಡಿವೈಡ್ ಆಗಿದೆ. ಥರ್ಡ್, ಕೃಷಿ ಚಟುವಟಿಕೆಗಳ ಟೈಮಲ್ಲಿ 60 ಡೇಸ್ನ ಬ್ಲಾಕ್ಔಟ್ ಪೀರಿಯಡ್ ಇರುತ್ತೆ. ಮುಂದಿನ ಟಾಪಿಕ್ PM ಮಿತ್ರ, PMMITRA ಟೆಕ್ಸ್ಟೈಲ್ ಪಾರ್ಕ್ಸ್. ಜವಳಿ ಸಚಿವಾಲಯದ ಅಂಡರಲ್ಲಿ ಬರೋ ಈ ಸ್ಕೀಮಲ್ಲಿ ರೀಸೆಂಟ್ ಆಗಿ ತೆಲಂಗಾಣದ ವಾರಂಗಲ್ ಸೇರಿ ಒಟ್ಟು 7 ಪಾರ್ಕ್ಗಳಿಗೆ ಅಪ್ರೂವಲ್ ಸಿಕ್ಕಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇದರ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಗಮನಿಸಿ. 50% ಜಾಗ ಕೇವಲ ಮ್ಯಾನುಫ್ಯಾಕ್ಚರಿಂಗಿಗೆ, 20% ಯುಟಿಲಿಟೀಸ್ಗೆ ಮತ್ತೆ 10% ಕಮರ್ಷಿಯಲ್ ಬಳಕೆಗೆ. ಹಾಗೇನೆ ಫಂಡಿಂಗ್ ವಿಚಾರಕ್ಕೆ ಬಂದ್ರೆ ಹೊಸ ಗ್ರೀನ್ಫೀಲ್ಡ್ ಪ್ರಾಜೆಕ್ಟ್ಸ್ಗಳಿಗೆ 800 ಕೋಟಿ ಮತ್ತೆ ಆಲ್ರೆಡಿ ಇರೋ ಬ್ರೌನ್ಫೀಲ್ಡ್ ಪ್ರಾಜೆಕ್ಟ್ಸ್ಗಳಿಗೆ 500 ಕೋಟಿ ರೂಪಾಯಿಗಳವರೆಗೂ ಸಪೋರ್ಟ್ ಸಿಗುತ್ತೆ. ಓಕೆ, ಸ್ವಲ್ಪ ಬ್ರೇಕ್ ತಗೊಂಡು ಮೆಮೊರಿ ಚೆಕ್ ಮಾಡೋಣ. ಜುಲೈ 1ರಿಂದ MGNREGA ಜಾಗಕ್ಕೆ ಯಾವ ಸ್ಕೀಮ್ ಬರ್ತಿದೆ, ಹಾಗೆ ಅದರ ಹೊಸ ಲಿಮಿಟ್ ಎಷ್ಟು ದಿನ? ಎಸ್, ಆನ್ಸರ್ ಬಂದು VBG ಮತ್ತು 125 ದಿನಗಳು. ಹೀಗೇನೆ ಆಕ್ಟಿವ್ ಆಗಿ ರೀಕಾಲ್ ಮಾಡ್ತಾ ಇರಿ. ಬನ್ನಿ ಈಗ 2ನೇ ಸೆಕ್ಷನ್ಗೆ ಜಂಪ್ ಆಗೋಣ. ಎನ್ವಿರಾನ್ಮೆಂಟ್ ಅಂಡ್ ಜಿಯೋಗ್ರಫಿ. ಇದರಲ್ಲಿ ರಿವರ್ ಸಿಸ್ಟಮ್ಸ್ ಮತ್ತು ಗ್ಲೋಬಲ್ ಕನ್ಸರ್ವೇಷನ್ ಬಗ್ಗೆ ನೋಡೋಣ. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಮಾತಾಡುವಾಗ ಇಂಡಿಯಾ ಲೀಡ್ ಮಾಡ್ತಿರೋ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ IBCA ತುಂಬಾ ನ್ಯೂಸ್ನಲ್ಲಿದೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದರಲ್ಲಿ ಚೀನಾ ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ ತುಂಬಾನೇ ಕಮ್ಮಿ. ಯಾಕೆ ಅಂತೀರಾ? ಸೈಂಟಿಫಿಕ್ ರಿಪೋರ್ಟ್ಸ್ ಪ್ರಕಾರ ಚೀನಾದಲ್ಲಿ ಉಳ್ಕೊಂಡಿರೋದು ಕೇವಲ 50-70% ಅಮೂರ್ ಅಥವಾ ಸೈಬೇರಿಯನ್ ಹುಲಿಗಳು ಮಾತ್ರ, ಅದು ಕೂಡ ರಷ್ಯಾ ಬಾರ್ಡರಲ್ಲಿ. ಈ ನಂಬರ್ ತುಂಬಾ ಚಿಕ್ಕದಾಗಿರೋದ್ರಿಂದ ಅವರ ಇನ್ವಾಲ್ವ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಲಿಮಿಟ್ ಆಗಿದೆ. ಈಗ ಸ್ವಲ್ಪ ಜಿಯೋಗ್ರಫಿ ಮ್ಯಾಪಿಂಗ್ ಮಾಡೋಣ. ಸಬರ್ಮತಿ ನದಿಯ ಬಗ್ಗೆ. ಇದು ಹುಟ್ಟೋದು ರಾಜಸ್ಥಾನದ ಅರಾವಳಿ ರೇಂಜ್ನ ಢೇಬರ್ ಲೇಕಲ್ಲಿ. ಅಲ್ಲಿಂದ ಗುಜರಾತ್ ಮೂಲಕ ಹರಿದು ಅರೇಬಿ ಸಮುದ್ರದ ಗಲ್ಫ್ ಆಫ್ ಖಂಬಾತ್ನ ಸೇರುತ್ತೆ. ಎಕ್ಸಾಮ್ಗೆ ನೀವು ಮರೆಯದೆ ನೆನ್ಪಿಡ್ಬೇಕಾದ್ದು ಇದರ 5 ಉಪನದಿಗಳು. ಅವು ವಾಕಲ್, ಹರ್ನೌ, ಹಾತ್ಮತಿ, ವಾತ್ರಕ್ ಮತ್ತು ಮಧುಮತಿ. ಜಸ್ಟ್ ಮೈಂಡಲ್ಲಿ ಈ ಮ್ಯಾಪ್ನ ಫಿಕ್ಸ್ ಮಾಡ್ಕೊಳ್ಳಿ. ಮುಂದಿನ ಟಾಪಿಕ್ UN ಹ್ಯಾಬಿಟ್ಯಾಟ್. 1977ರಲ್ಲಿ ಎಸ್ಟಾಬ್ಲಿಷ್ ಆದ ಈ UN ಏಜೆನ್ಸಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಕೀನ್ಯಾದ ನೇರೋಬಿಯಲ್ಲಿದೆ. ನಮ್ಮ ಸಿಟಿಗಳು ಮತ್ತು ಟೌನ್ಸು ಪರಿಸರಕ್ಕೆ ಪೂರಕವಾಗಿ ಸಸ್ಟೇನಬಲ್ ಆಗಿ ಬೆಳೆಯುವಂತೆ ನೋಡಿಕೊಳ್ಳೋದೇ ಇದರ ಮೇನ್ ಗೋಲ್. ಇತ್ತೀಚೆಗಷ್ಟೇ ಇದು ತನ್ನ ಹೊಸ ಕ್ಯಾಟಲಾಗ್ ರಿಲೀಸ್ ಮಾಡಿದ್ರಿಂದ ಕರೆಂಟ್ ಅಫೇರ್ಸಲ್ಲಿ ಹೈಲೈಟ್ ಆಗಿದೆ. ಮತ್ತೆ ಟೆಸ್ಟ್ ಟೈಮ್. ಈಗಷ್ಟೇ ನೋಡಿದ್ವಿ ಸಬರಮತಿ ನದಿಯ 5 ಉಪನದಿಗಳು ಮತ್ತೆ ಅದು ಹುಟ್ಟುವ ಜಾಗ ಯಾವುದು? ಕರೆಕ್ಟ್, ಉಗಮಸ್ಥಾನ ಢೇಬರ್ ಸರೋವರ. ಮತ್ತೆ ಉಪನದಿಗಳು ವಾಕಲ್, ಹರ್ನೌ, ಹಾತ್ಮತಿ, ವಾತ್ರಕ್
ಮತ್ತೆ ಮಧುಮತಿ ಪಕ್ಕ ನೆನ್ಪಿದೆ ತಾನೇ? ಈಗ 3ನೇ ಸೆಕ್ಷನ್ಗೆ ಮೂವ್ ಆಗೋಣ. ಸೈನ್ಸ್, ಟೆಕ್ನಾಲಜಿ ಮತ್ತೆ ಜುಡಿಷರಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ ಅಪ್ಡೇಟ್ಸ್ ಇದೆ ಇಲ್ಲಿ. ನಮ್ಮ ಜುಡಿಷರಿ ಸಿಸ್ಟಮ್ ಕೂಡ ಫುಲ್ ಡಿಜಿಟಲ್ ಆಗ್ತಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒನ್ ಕೇಸ್ ಒನ್ ಡೇಟಾ ಅನ್ನೋ ಹೊಸ ಸಿಸ್ಟಮ್ನ ಲಾಂಚ್ ಮಾಡಿದ್ದಾರೆ. ಇದು ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ವರೆಗೂ ಡೇಟಾನ ಇಂಟಿಗ್ರೇಟ್ ಮಾಡುತ್ತೆ. ಇದರ ಜೊತೆಗೆ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ವೆಬ್ಸೈಟಲ್ಲಿ ಸುಸಹಾಯ್ ಅನ್ನೋ ಎಐ ಆಧಾರಿತ ಚಾಟ್ಬಾಟ್ ಕೂಡ ಬಂದಿದೆ. ಈ 2 ಎಕ್ಸಾಕ್ಟ್ ಟರ್ಮ್ಸ್ನ ಕಡ್ಡಾಯವಾಗಿ ನೋಟ್ ಮಾಡ್ಕೊಳ್ಳಿ. ಇನ್ನು ಸೈನ್ಸ್ ಫೀಲ್ಡಲ್ಲಿ ಇದೊಂದು ದೊಡ್ಡ ಬ್ರೇಕ್ ಥ್ರೂ. ಐಐಟಿ ಬಾಂಬೆ ಅವರು ಇಂಡಿಯಾದ ಫಸ್ಟ್ ಇಂಟಿಗ್ರೇಟೆಡ್ ಕಾರ್ಬನ್ ಕ್ಯಾಪ್ಚರ್, ಯುಟಿಲೈಸೇಷನ್ ಮತ್ತು ಸ್ಟೋರೇಜ್ ಲ್ಯಾಬ್ ಅಂದ್ರೆ CCUS ಲ್ಯಾಬ್ನ ಶುರು ಮಾಡಿದ್ದಾರೆ. ಇದರ ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಫಸ್ಟ್ ನಮ್ಮದೇ ಸ್ವದೇಶಿ ಟೆಕ್ನಾಲಜಿ ಯೂಸ್ ಮಾಡಿ CO2ನ ಕ್ಯಾಪ್ಚರ್ ಮಾಡ್ತಾರೆ. ಸೆಕೆಂಡ್, ಅದನ್ನ ಜಿಯೋಲಾಜಿಕಲ್ ಸೀಕ್ವೆಸ್ಟ್ರೇಷನ್ ಅಂದ್ರೆ GCS ಜೊತೆ ಕಂಬೈನ್ ಮಾಡ್ತಾರೆ. ಲಾಸ್ಟ್ ಸ್ಟೆಪ್ಪಲ್ಲಿ ಆ ಕಾರ್ಬನ್ನ ಇಂಡಸ್ಟ್ರಿಯಲ್ ಗ್ರೇಡ್ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಸಾಲ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇದು ಸಿಮೆಂಟ್ ಮತ್ತು ಸ್ಟೀಲ್ ಇಂಡಸ್ಟ್ರಿಗಳಿಗೆ ಲಿಟ್ರಲಿ ಗೇಮ್ ಚೇಂಜರ್ ಆಗಲಿದೆ. ಕ್ವಿಕ್ ಕ್ವೆಶ್ಚನ್ ಟೈಮ್. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ವೆಬ್ಸೈಟ್ಗೆ ಆಡ್ ಮಾಡಿರೋ ಆ AI ಚಾಟ್ಬಾಟ್ ಹೆಸರೇನು? ತಕ್ಷಣ ನೆನಪಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ, ಸುಸಹಾಯ್. ಕೊನೆ ಸೆಕ್ಷನ್ಗೆ ಬಂದೇ ಬಿಟ್ವಿ. ಕಲ್ಚರ್ ಅಂಡ್ ಸ್ಟೇಟ್ ನ್ಯೂಸ್. ಇದರಲ್ಲಿ ಹಿಸ್ಟ್ರಿ ಜೊತೆಗೆ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಮೊದಲು ಸೋಮನಾಥ ಟೆಂಪಲ್ ಬಗ್ಗೆ ನೋಡೋಣ. 1951ರಲ್ಲಿ ಈ ದೇವಸ್ಥಾನದ ಹಿಸ್ಟಾರಿಕ್ ರೀಕನ್ಸ್ಟ್ರಕ್ಷನ್ ಆಗಿತ್ತು. ಈಗ ಅದರ 75ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅಂದ್ರೆ 2026ರ ಮೇ 11ರಂದು ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಪ್ರಖ್ಯಾತ ಸೂರ್ಯಕಿರಣ್ ಟೀಮ್ ಅವರು ದೇವಸ್ಥಾನದ ಬಳಿ ಒಂದು ಭವ್ಯವಾದ ಏರ್ ಶೋ ಮಾಡಲಿದ್ದಾರೆ. ಇದೊಂದು ರೀತಿ ನಮ್ಮ ಹೆರಿಟೇಜ್ ಮತ್ತೆ ಏರ್ ಪವರ್ನ ಅದ್ಭುತ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಈಗ ನಮ್ಮ ಸ್ಟೇಟ್ ನ್ಯೂಸ್. ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಕ್ಯಾಮ್ಸ್ KAAMS ಅಂತ ಒಂದು ಹೊಸ ಆಪ್ ತರ್ತಿದ್ದಾರೆ. ಅಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. 2026-27ನೇ ಶೈಕ್ಷಣಿಕ ವರ್ಷದಿಂದ ಇದು ಮ್ಯಾಂಡೇಟರಿ ಆಗತ್ತೆ. ಹಳೆ ಬಯೋಮೆಟ್ರಿಕ್ ಸಿಸ್ಟಮ್ಸ್ ಎಲ್ಲ ಔಟ್. ಅದರ ಬದಲು AI ಮತ್ತೆ GIS ಯೂಸ್ ಮಾಡೋ ಫೇಶಿಯಲ್ ರೆಕಗ್ನಿಷನ್ ತರ್ತಿದ್ದಾರೆ. ಇದನ್ನ ಡೈರೆಕ್ಟ್ ಆಗಿ ಸ್ಟೇಟ್ನ HRMS ಮತ್ತು ಸ್ಯಾಟ್ಸ್ ಡೇಟಾಬೇಸ್ಗೆ ಲಿಂಕ್ ಮಾಡಲಾಗತ್ತೆ. ಇದು ಗವರ್ನೆನ್ಸಲ್ಲಿ ಒಂದು ದೊಡ್ಡ ಶಿಫ್ಟ್. ನಾವು ಎಂಡ್ಗೆ ಬಂದಿದ್ದೀವಿ. ಇವತ್ತಿನ ಟಾಪಿಕ್ಸ್ ಇಟ್ಕೊಂಡು ಒಂದು ಫೈನಲ್ ಅನಾಲಿಟಿಕಲ್ ಕ್ವೆಶ್ಚನ್ ಕೇಳ್ತೀನಿ, ಯೋಚನೆ ಮಾಡಿ. ಸುಪ್ರೀಂ ಕೋರ್ಟ್ನ ಸುಸಹಾಯ ಆಗಿರಬಹುದು ಅಥವಾ ನಮ್ಮ ಕರ್ನಾಟಕದ ಕಾಮ್ಸ್ ಆಪ್ ಆಗಿರಬಹುದು. ಈ AI ಇಂಟಿಗ್ರೇಷನ್ ನಮ್ಮ ಗವರ್ನೆನ್ಸ್ನ ಅಂದ್ರೆ ಆಡಳಿತದ ದಕ್ಷತೆಯನ್ನ ಫಂಡಮೆಂಟಲ್ ಆಗಿ ಹೇಗೆ ಚೇಂಜ್ ಮಾಡ್ತಿದೆ? ಇದು ಬರೀ ಟ್ರ್ಯಾಕಿಂಗ್ ಅಷ್ಟೇ ಅಲ್ಲ, ಟ್ರಾನ್ಸ್ಪರೆನ್ಸಿ ಕಡೆಗೂ ಒಂದು ದೊಡ್ಡ ಹೆಜ್ಜೆ. ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ಮೇನ್ಸ್ ಎಕ್ಸಾಮ್ಸಲ್ಲಿ ಬರೆಯೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ಎಕ್ಸ್ಪ್ಲೇನರ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಮ್ಗೆ ಗೊತ್ತಿರೋ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಕರಾರುವಾಗ ಆಗಿರ್ಬೇಕು, ಹೌದಲ್ವಾ? ಇವತ್ತು ನಮ್ಮ ಮುಂದೆ ಬರೋಬ್ಬರಿ 11 ನಿರ್ಣಾಯಕ ಟಾಪಿಕ್ಗಳಿವೆ. ಜೊತೆಗೆ ಆ 11 ವಿಷಯಗಳಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಪ್ರಶ್ನೆಗಳಿವೆ. ಈ ನಿಖರವಾದ ಸತ್ಯಗಳನ್ನು ಕರಗತ ಮಾಡಿಕೊಳ್ಳುವುದೇ ಮುಂಬರುವ ಪರೀಕ್ಷೆಗಳನ್ನು ಭೇದಿಸಲು ಇರುವ ಅಂತಿಮ ಕೀಲಿಕೈ. ಸರಿ, ಹಾಗಾದ್ರೆ ಸವಾಲು ಈಗ ಪ್ರಾರಂಭವಾಗಲಿ. ಸಂಪೂರ್ಣ ಗಮನ ಈ ಸವಾಲುಗಳ ಮೇಲಿರ್ಲಿ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ಮೊದಲನೇ ಸವಾಲಿಗೆ ಬರೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಬಿಕ್ಕಟ್ಟು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಭಾವ ಬೀರ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದೇಶಿ ವಿನಿಮಯ ಮತ್ತು ಇಂಧನ ಮೀಸಲುಗಳನ್ನು ಸಂರಕ್ಷಿಸಲು ಸರ್ಕಾರವು ನಾಗರಿಕರಿಗೆ ಮುಖ್ಯವಾಗಿ 7 ಪ್ರಮುಖ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ವಿನಂತಿಸಿದೆ. ಆ 7 ಕ್ರಮಗಳು ಯಾವಂತ ನೆನಪಿದೆಯಾ? ನೋಡೋಣ ಬನ್ನಿ. ಪ್ರಧಾನಿಯವರ ಆ 7 ಪ್ರಮುಖ ಮನವಿಗಳು ಹೀಗಿವೆ ನೋಡಿ. ಸಾಧ್ಯವಾದಷ್ಟು ಮನೆಯಿಂದಲೇ ಕೆಲಸ ಮಾಡುವುದು, 1 ವರ್ಷದವರೆಗೆ ಚಿನ್ನ ಖರೀದಿಸದಿರುವುದು, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವುದು, ಅಡಿಗೆ ಎಣ್ಣೆ ಬಳಕೆ ತಗ್ಗಿಸುವುದು, ನೈಸರ್ಗಿಕ ಕೃಷಿಗೆ ಮರಳುವುದು, ಸ್ವದೇಶಿ ಉತ್ಪನ್ನಗಳನ್ನೇ ಬಳಸುವುದು ಮತ್ತು 1 ವರ್ಷದ ಮಟ್ಟಿಗೆ ವಿದೇಶಿ ಪ್ರಯಾಣವನ್ನು ತಡೆಯುವುದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ಡೇಟಾ ಅಂದ್ರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಬಾರದು ಅಂತ ಭಾರತವು ಪ್ರಸ್ತುತ 60 ದಿನಗಳಿಗೆ ಆಗುವಷ್ಟು ಕಚ್ಚಾ ತೈಲ ಮತ್ತು 45 ದಿನಗಳ LPG ಮೀಸಲುಗಳನ್ನು ಭದ್ರವಾಗಿ ಇಟ್ಟುಕೊಂಡಿದೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ನಾವೇನೋ ವಿದೇಶಿ ವೆಚ್ಚ ಕಡಿಮೆ ಮಾಡಬೇಕು ಅಂತಿದ್ದೀವಿ. RBI ಡೇಟಾ ನೋಡಿದ್ರೆ ಜನ ಹಾಲಿಡೇ ಟ್ರಿಪ್ಗೋಸ್ಕರ ವಿದೇಶಕ್ಕೆ ಹೋಗೋದು ವಾಸ್ತವವಾಗಿ ಕಡಿಮೆ ಆಗಿದೆ ಅಂತ ತೋರಿಸ್ತಿದೆ. ಆದರೆ ದೇಶದಿಂದ ಡಾಲರ್ ಹೊರ ಹೋಗೋದು ಮಾತ್ರ ನಿಂತಿಲ್ಲ. ಹಾಗಾದ್ರೆ ಈ ಡಾಲರ್ ಹೊರಹರಿವಿನ ನೈಜ ಬೆಳವಣಿಗೆಯನ್ನು ಹೆಚ್ಚಿಸುತ್ತಿರುವ ಆ ನಿರ್ದಿಷ್ಟ ಕ್ಷೇತ್ರಗಳು ಯಾವುವು? ಇದು ಆರ್ಥಿಕತೆಯ ರಿಯಲ್ ಪಿಕ್ಚರ್ ತಿಳೋಕೆ ಬಹಳ ಮುಖ್ಯ. ಇಲ್ಲಿ ನೋಡಿ, ಈ ಡೇಟಾ ಎಷ್ಟು ಆಶ್ಚರ್ಯಕರವಾಗಿದೆ ಅಲ್ವಾ?
ರಜಾಕಾಲದ ಟ್ರಿಪ್ಗಳು ಕಡಿಮೆಯಾಗಿದ್ದರೂ ಶ್ರೀಮಂತರ ಹೂಡಿಕೆಗಳು ಬೇರೆದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಸ್ಥಿರ ಆಸ್ತಿಗಳು ಮತ್ತು ವಿದೇಶಿ ಸಾಲ, ಈಕ್ವಿಟಿಯ ಮೇಲಿನ ಹೂಡಿಕೆಗಳು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿವೆ. ಏಪ್ರಿಲ್ 2025ರಿಂದ ಫೆಬ್ರವರಿ 2026ರವರೆಗಿನ ಡೇಟಾ ನೋಡಿದರೆ ವಿದೇಶಿ ಸಾಲ ಮತ್ತು ಈಕ್ವಿಟಿ 59% ಹೆಚ್ಚಾಗಿ $2.2 ಬಿಲಿಯನ್ ತಲುಪಿದೆ. ಅದೇ ಸ್ಥಿರ ಆಸ್ತಿಗಳ ಮೇಲಿನ ಹೂಡಿಕೆ ದಿಢೀರ್ನೆ 76% ಜಿಗಿದು $490 ಮಿಲಿಯನ್ ಮುಟ್ಟಿದೆ. ಈಗ ಮೂರನೇ ಸವಾಲು ನಮ್ಮ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯತ್ತ. ಜುಲೈ 1ರಿಂದ ಬಹುದೊಡ್ಡ ಬದಲಾವಣೆಯಾಗ್ತಿದೆ. MGNREGA ಬದಲಿಗೆ ಹೊಸದಾಗಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂದ್ರೆ ವಿಬಿ ಗ್ರಾಮ್ ಜಿ ಯೋಜನೆ ಜಾರಿಗೆ ಬರ್ತಿದೆ. ಹಾಗಾದ್ರೆ ಈ ಹೊಸ ನೀತಿಯಿಂದ ಕೇಂದ್ರದ ವೇತನ ಹಂಚಿಕೆ ಮತ್ತು ಖಾತರಿಯ ಉದ್ಯೋಗ ದಿನಗಳಲ್ಲಿ ಆಗಿರುವ ಮೂಲಭೂತ ಬದಲಾವಣೆಗಳೇನು ಅಂತ ಗುರುತಿಸಿ. ಇದರ ಹಿಂದಿನ ಲೆಕ್ಕಾಚಾರ ಬಹಳ ಸಿಂಪಲ್, ಆದರೆ ಎಕ್ಸಾಮ್ಗೆ ತುಂಬಾನೇ ಮುಖ್ಯ. ಮೊದಲು MGNREGA ಅಡಿಯಲ್ಲಿ ವೇತನದ ಬಿಲ್ಲನ್ನು 100% ಕೇಂದ್ರವೇ ಭರಿಸುತ್ತಿತ್ತು. ಆದರೆ ಈಗ ವಿಬಿ ಗ್ರಾಮ್ಜಿ ಅಡಿಯಲ್ಲಿ ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40 ಅನುಪಾತದಲ್ಲಿ ಹಂಚಿಕೆಯಾಗಲಿದೆ. ಜೊತೆಗೆ ಖಾತ್ರಿಯ ಉದ್ಯೋಗ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ ಮತ್ತು ಕೃಷಿ ಕಾರ್ಮಿಕರ ಲಭ್ಯತೆಗಾಗಿ ಗರಿಷ್ಠ 60 ದಿನಗಳ ಬ್ಲ್ಯಾಕ್ಔಟ್ ಅವಧಿಯನ್ನು ಸಹ ಹೊಸದಾಗಿ ಪರಿಚಯಿಸಲಾಗಿದೆ. ನಾಲ್ಕನೇ ಪ್ರಶ್ನೆಯು ಜವಳಿ ಅಂದ್ರೆ ಟೆಕ್ಸ್ಟೈಲ್ಸ್ಗೆ ಸಂಬಂಧಿಸಿದ್ದು. ಮೆಗಾ ಟೆಕ್ಸ್ಟೈಲ್ ಹಬ್ಗಳನ್ನು ನಿರ್ಮಿಸುವ ದೃಷ್ಟಿಯಿಂದ ತಂದಿರುವ PM ಮಿತ್ರ ಪಾರ್ಕ್ಗಳ ಬಗ್ಗೆ ಇದಾಗಿದೆ. ಇಲ್ಲಿ ಗ್ರೀನ್ಫೀಲ್ಡ್ ಮತ್ತು ಬ್ರೌನ್ಫೀಲ್ಡ್ ಯೋಜನೆಗಳಿಗೆ ನೀಡಲಾಗುವ ಆರ್ಥಿಕ ನೆರವು ಹೇಗೆ ಭಿನ್ನವಾಗಿದೆ ಮತ್ತು ಕಡ್ಡಾಯವಾಗಿರುವ ಜಾಗದ ಬಳಕೆಯ ಶೇಕಡಾವಾರು ವಿಭಜನೆ ಏನು, ಈ ನಿಖರವಾದ ನಂಬರ್ಸ್ ನೆನಪಿಟ್ಟುಕೊಳ್ಳೋದು ಅತ್ಯಗತ್ಯ. ಆರ್ಥಿಕ ನೆರವಿನ ಹಂಚಿಕೆ ನೋಡೋದಾದ್ರೆ ಗ್ರೀನ್ಫೀಲ್ಡ್ ಯೋಜನೆಗಳಿಗೆ $800 ಕೋಟಿ, ಅದೇ ಬ್ರೌನ್ಫೀಲ್ಡ್ ಯೋಜನೆಗಳಿಗೆ $500 ಕೋಟಿ ಫಂಡ್ ನೀಡಲಾಗುತ್ತದೆ. ಇನ್ನು ಪಾರ್ಕ್ನ ಪ್ರದೇಶ ಬಳಕೆಯ ಲೆಕ್ಕಾಚಾರ ಹೀಗಿದೆ: 50% ಜಾಗವನ್ನ ಶುದ್ಧ ಉತ್ಪಾದನಾ ಚಟುವಟಿಕೆಗಳಿಗೆ, 20% ಉಪಯುಕ್ತತೆಗಳಿಗೆ ಮತ್ತು 10% ವಾಣಿಜ್ಯ ಅಭಿವೃದ್ಧಿಗಾಗಿ ಮೀಸಲಿಡಬೇಕು. ಇದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಒಂದು ಅದ್ಭುತವಾದ ತಂತ್ರ. ಸರಿ, ಈಗ ತಂತ್ರಜ್ಞಾನ ಮತ್ತು ಆಡಳಿತ ವಿಭಾಗಕ್ಕೆ ಬರೋಣ. 5ನೇ ಪ್ರಶ್ನೆ ನಮ್ಮ ಸುಪ್ರೀಂ ಕೋರ್ಟ್ನ ಡಿಜಿಟಲ್ ಹೆಜ್ಜೆಗಳ ಬಗ್ಗೆ. ನ್ಯಾಯಾಂಗ ಆಡಳಿತವನ್ನು ಸಂಪೂರ್ಣವಾಗಿ ಸಂಯೋಜಿಸಲು ಮತ್ತು ಕಕ್ಷಿದಾರರಿಗೆ AI ಸಹಾಯ ಒದಗಿಸಲು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಲಾಂಚ್ ಮಾಡಿದ ಆ 2 ಹೊಸ ಡಿಜಿಟಲ್ ಉಪಕ್ರಮಗಳು ಯಾವುವು? ಇದರ ಬಗ್ಗೆ ತಿಳ್ಕೊಳ್ಳೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಈ 2 ಉಪಕ್ರಮಗಳು ನ್ಯಾಯಾಂಗ ವ್ಯವಸ್ಥೆಯನ್ನೇ ಬದಲಾಯಿಸ್ತಿವೆ. ಮೊದಲನೇದು ಒಂದು ಪ್ರಕರಣ ಒಂದು ಡೇಟಾ, ಅಂದ್ರೆ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರವಲ್ಲ, ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ವರೆಗೂ ಒಂದೇ ಸಮಗ್ರ ಡಿಜಿಟಲ್ ಡೇಟಾಬೇಸ್ ಇರಲಿದೆ. ಎರಡನೇದು ಸುಸಹಾಯ್. ಇದು ಕಕ್ಷಿದಾರರಿಗೆ ಸುಲಭವಾಗಿ ನ್ಯಾಯಾಲಯದ ಸೇವೆಗಳನ್ನು ಒದಗಿಸಲು ಸಹಾಯ ಮಾಡುವ AI ಚಾಟ್ಬಾಟ್. ವಿಜ್ಞಾನ ವಿಭಾಗದ 6ನೇ ಪ್ರಶ್ನೆ ಇಲ್ಲಿದೆ. ಇತ್ತೀಚೆಗೆ IIT ಬಾಂಬೆಯಲ್ಲಿ ಪ್ರಾರಂಭಿಸಲಾದ ಭಾರತದ ಮೊದಲ ಇಂಟಿಗ್ರೇಟೆಡ್ CCUS ಫೀಲ್ಡ್ ಲ್ಯಾಬ್ ಕಾರ್ಬನ್ ಕ್ಯಾಪ್ಚರ್ನಲ್ಲಿ ದೊಡ್ಡ ಮೈಲಿಗಲ್ಲನ್ನು ಸಾಧಿಸಿದೆ. ವಾತಾವರಣದಿಂದ ಸೆರೆಹಿಡಿಯಲಾದ ಈ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಂತಿಮವಾಗಿ ಯಾವ ಉತ್ಪನ್ನವಾಗಿ ಕನ್ವರ್ಟ್ ಮಾಡಲಾಗುತ್ತೆ? ಇದು ಪರಿಸರ ಮತ್ತು ವಿಜ್ಞಾನದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪ್ರಶ್ನೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇದು ಸಂಪೂರ್ಣವಾಗಿ ನಮ್ಮದೇ ಸ್ವದೇಶಿ ತಂತ್ರಜ್ಞಾನ. ಮೊದಲನೇ ಹಂತದಲ್ಲಿ CO2 ಕ್ಯಾಪ್ಚರ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ಅದನ್ನು ಭೌಗೋಳಿಕ ಸೀಕ್ವೆಸ್ಟ್ರೇಷನ್ಗೆ ಕನೆಕ್ಟ್ ಮಾಡ್ತಾರೆ. ಕೊನೆಯಲ್ಲಿ ಈ ಅನಿಲವನ್ನು ಕೈಗಾರಿಕಾ ದರ್ಜೆಯ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಲವಣಗಳಾಗಿ ಪರಿವರ್ತಿಸಲಾಗುತ್ತದೆ. ಈ ಲವಣಗಳನ್ನು ಸ್ಟೀಲ್ ಮತ್ತು ಸಿಮೆಂಟ್ ಫ್ಯಾಕ್ಟರಿಗಳಲ್ಲಿ ಸುಣ್ಣದ ಬದಲು ಬಳಸಬಹುದು. ಎಂಥ ಐಡಿಯಾ ಅಲ್ವಾ? ಈಗ ನಮ್ಮ ರಾಜ್ಯದ ವಿದ್ಯಮಾನಗಳತ್ತ ಗಮನಹರಿಸೋಣ. 7ನೇ ಸವಾಲು. 2026-27ನೇ ಸಾಲಿನಿಂದ ಕರ್ನಾಟಕದ ಶಾಲೆಗಳಲ್ಲಿ ಹಳೆ ಬಯೋಮೆಟ್ರಿಕ್ ಹೋಗಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಕರ್ತವ್ಯ KAMS ಅನ್ನೋ ಆಪ್ ಕಡ್ಡಾಯ ಆಗ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ತಂದಿರುವ ಈ ಹೊಸ ಹಾಜರಾತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಆ ಪ್ರಮುಖ ಟೆಕ್ನಾಲಜಿಗಳು ಯಾವುವು? KAMS ಅಂದ್ರೆ ಕರ್ನಾಟಕ ಸುಧಾರಿತ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ. ಸುಮ್ಮನೆ ಆ್ಯಪ್ ಅಲ್ಲ ಇದು. ಈ ಆಡಳಿತ ಕೇಂದ್ರ ಅಭಿವೃದ್ಧಿಪಡಿಸಿರುವ ಈ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದ್ರೆ GIS ಆಧಾರಿತ ಫೇಶಿಯಲ್ ರೆಕಗ್ನಿಷನ್ ಲಿಂಕ್ ಆಡಿದೆ. ದೈನಂದಿನ ಹಾಜರಾತಿಯನ್ನು ನಿಖರವಾಗಿ ಟ್ರ್ಯಾಕ್ ಮಾಡೋಕೆ ಇದನ್ನ ನೇರವಾಗಿ ರಾಜ್ಯದ HRMS ಮತ್ತು SATS ವ್ಯವಸ್ಥೆಗಳೊಂದಿಗೆ ಜೋಡಿಸಲಾಗಿದೆ. 8ನೇ ಪ್ರಶ್ನೆಯೊಂದಿಗೆ ಪರಿಸರ ಮತ್ತೆ ಜಿಯೋಪಾಲಿಟಿಕ್ಸ್ ಕಡೆ ಹೋಗೋಣ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗಾಗಿ ಭಾರತವೇ ಮುನ್ನಡೆಸ್ತಿರುವ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಚೀನಾ ಸೇರೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು.
ಹಾಗಾದ್ರೆ ಚೀನಾದಲ್ಲಿರೋ ಕಾಡು ಹುಲಿಗಳ ಸಂಖ್ಯೆ ಬಗ್ಗೆ ಹೊಸ ಸೈಂಟಿಫಿಕ್ ರಿಪೋರ್ಟ್ಸ್ ಏನ್ ಹೇಳ್ತಿವೆ? ಡೇಟಾ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಚೀನಾ ಭೌಗೋಳಿಕವಾಗಿ ಅಷ್ಟೊಂದು ದೊಡ್ಡ ದೇಶವಾಗಿದ್ರೂ ಅಲ್ಲಿರೋದು ಕೇವಲ 50ರಿಂದ 70 ಕಾಡು ಅಮೂರ್ ಹುಲಿಗಳು ಮಾತ್ರ. ಅದು ರಷ್ಯಾದ ಗಡಿಭಾಗದಲ್ಲಿ. ಅದೇ ನಮ್ಮ ಭಾರತದಲ್ಲಿ ಬೃಹತ್ ನೆಟ್ವರ್ಕ್ನಲ್ಲಿ 3167 ಬಂಗಾಳ ಹುಲಿಗಳಿವೆ. ಈ ಭೌಗೋಳಿಕ ವಾಸ್ತವವೇ ಇಂತಹ ಮೈತ್ರಿಗಳನ್ನು ರಾಜಕೀಯ ಮತ್ತು ಸಂರಕ್ಷಣಾ ತಂತ್ರಗಳನ್ನು ನಿರ್ಧರಿಸೋದು. 9ನೇ ಸವಾಲು ನೇರವಾಗಿ ಭೂಗೋಳಶಾಸ್ತ್ರದಿಂದ. ಮೊನ್ನೆ ತಾನೇ ವಾಸನಾ ಬ್ಯಾರೇಜ್ ರಿಪೇರಿಂದ ಅಹಮದಾಬಾದ್ನಲ್ಲಿ ಸಾಬರ್ಮತಿ ನದಿ ಸಂಪೂರ್ಣ ಬತ್ತಿ ಹೋಗಿತ್ತು ಅಂತ ನ್ಯೂಸಲ್ಲಿ ನೋಡಿದ್ವಿ. ಮ್ಯಾಪ್ ಪ್ರಕಾರ ಪಶ್ಚಿಮಕ್ಕೆ ಹರಿಯುವ ಈ ಪ್ರಮುಖ ನದಿ ಎಲ್ಲಿ ಹುಟ್ಟುತ್ತೆ ಮತ್ತೆ ಇದರ ಪ್ರಮುಖ 5 ಉಪನದಿಗಳು ಯಾವುವು? ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಬಹಳ ಇಂಪಾರ್ಟೆಂಟ್. ರಾಜಸ್ಥಾನದ ಆರಾವಳಿ ಶ್ರೇಣಿಯಲ್ಲಿರೋ ಧೇಬರ್ ಸರೋವರದಲ್ಲಿ ಇದು ಹುಟ್ಟುತ್ತೆ. ಅಲ್ಲಿಂದ ನೈಋತ್ಯ ದಿಕ್ಕಿನಲ್ಲಿ ಹರಿದು ಅಹಮದಾಬಾದ್ ನಗರವನ್ನು 2 ಭಾಗಗಳಾಗಿ ಸೀಳುತ್ತಾ ಅಂತಿಮವಾಗಿ ಖಂಬಾತ್ ಕುಲ್ಲಿಯನ್ನು ಸೇರುತ್ತದೆ. ಇನ್ನು ವಾಕಲ್, ಹರ್ನವ್, ಹಾತ್ಮತಿ, ವಾತ್ರಕ್ ಮತ್ತು ಮಧುಮತಿ ಇವು ಇದರ ಪ್ರಮುಖ ಉಪನದಿಗಳು. ಅಂತಾರಾಷ್ಟ್ರೀಯ ವ್ಯವಹಾರಗಳ 10ನೇ ಪ್ರಶ್ನೆಯೊಂದಿಗೆ ಸವಾಲು ಮತ್ತಷ್ಟು ಕುತೂಹಲಕಾರಿಯಾಗ್ತಿದೆ. ಇತ್ತೀಚೆಗೆ ಕ್ಯಾಟಲಾಗ್ ಆಫ್ ಸೊಲ್ಯೂಷನ್ಸ್ 2026-2029 ರಿಲೀಸ್ ಆಯಿತು. ಈ ಹಿನ್ನೆಲೆಯಲ್ಲಿ ಸುಸ್ಥಿರ ನಗರಾಭಿವೃದ್ಧಿಗಾಗಿ ಕೆಲಸ ಮಾಡುವ UN ಹ್ಯಾಬಿಟ್ಯಾಟ್ ಅನ್ನು ಕಂಟ್ರೋಲ್ ಮಾಡೋ ಆ 3 ನಿರ್ದಿಷ್ಟ ಸಂಸ್ಥೆಗಳು ಅಂದ್ರೆ ಬಾಡಿಗಳು ಯಾವುವು? ಇದರ ಸ್ಟ್ರಕ್ಚರ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಆದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದು 3 ಹಂತದಲ್ಲಿದೆ. ಮೊದಲ ಹಂತ 193 ಸದಸ್ಯ ರಾಷ್ಟ್ರಗಳಿರೋ UN ಹ್ಯಾಬಿಟ್ಯಾಟ್ ಅಸೆಂಬ್ಲಿ. ಎರಡನೇದು 36 ರಾಷ್ಟ್ರಗಳ ಕಾರ್ಯಕಾರಿ ಮಂಡಳಿ. ಇದು ನೀತಿಗಳ ಅನುಷ್ಠಾನ ನೋಡ್ಕೊಡುತ್ತೆ. ಮತ್ತು ಮೂರನೇದು ಖಾಯಂ ಪ್ರತಿನಿಧಿಗಳ ಸಮಿತಿ. ಇದು ದಿನನಿತ್ಯದ ನಿರಂತರ ಮೇಲ್ವಿಚಾರಣೆ ಮಾಡ್ತದೆ. ಮತ್ತೆ ಈಗ ನಮ್ಮ ಕೊನೆಯ ಸುತ್ತು 11ನೇ ಸವಾಲು ರಕ್ಷಣೆ ಮತ್ತು ಭಾರತೀಯ ಪರಂಪರೆ ವಿಭಾಗದಿಂದ. ಸೋಮನಾಥ ದೇವಾಲಯ ಪುನರ್ನಿರ್ಮಾಣಗೊಂಡು 75 ವರ್ಷ ಆದ ಖುಷಿಗೆ ಆಚರಿಸ್ತಿರೋ ಬೃಹತ್ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಐತಿಹಾಸಿಕವಾಗಿ ಮೊಟ್ಟಮೊದಲ ಬಾರಿಗೆ ಏರ್ ಶೋ ಮಾಡ್ತಿರೋ ಭಾರತೀಯ ವಾಯುಪಡೆಯ ಆ ಸ್ಪೆಷಲ್ ಟೀಮ್ ಯಾವುದು? ಖಂಡಿತವಾಗಿಯೂ ಅದುವೇ ನಮ್ಮ ಹೆಮ್ಮೆಯ ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡ ಅಥವಾ SKAT. ಇವರನ್ನು ಅಭಿಮಾನದಿಂದ IAFನ ರಾಯಭಾರಿಗಳು ಅಂತಾನೆ ಕರೀತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪುನರ್ನಿರ್ಮಾಣಗೊಂಡ ಈ ಐತಿಹಾಸಿಕ ದೇವಾಲಯದ 75ನೇ ವಾರ್ಷಿಕೋತ್ಸವದಂದು ತಮ್ಮ ವಾಯುಯಾನದ ಶ್ರೇಷ್ಠತೆಯನ್ನ ಪ್ರದರ್ಶಿಸುವ ಪ್ರತಿಷ್ಠಿತ ಅವಕಾಶ ಈ ತಂಡಕ್ಕೆ ಸಿಕ್ಕಿದೆ. ಇತಿಹಾಸ ಮತ್ತು ರಕ್ಷಣಾ ಶಕ್ತಿಯ ಅದ್ಭುತ ಸಂಗಮವಿದು. ಹೀಗೆ 11 ಬೇರೆ ಬೇರೆ ಕ್ಷೇತ್ರಗಳನ್ನ 11 ಪ್ರಶ್ನೆಗಳ ಮೂಲಕ ಕವರ್ ಮಾಡಿದ್ವಿ. ಆರ್ಥಿಕ ನೀತಿ ಇರ್ಬೋದು, AI ಆಡಳಿತ ಇರ್ಬೋದು, ಅಥವಾ ಹೊಸ ಭೌಗೋಳಿಕ ರಾಜಕೀಯ ಮೈತ್ರಿಗಳಿರ್ಬೋದು. ಎಕ್ಸಾಮ್ಗೆ ಓದೋದು ಅಂದ್ರೆ ಬರೀ ಡೇಟಾ ಸಂಗ್ರಹಿಸೋದಲ್ಲ, ಬದಲಿಗೆ ಈ ನಿಖರವಾದ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡ್ರೆ 2030ರ ಹೊತ್ತಿಗೆ ದೇಶದ ಭವಿಷ್ಯ ಬರೆಯೋ ಆಡಳಿತಗಾರರು ಹೇಗಿರ್ತಾರೆ ಅಂತ ಒಮ್ಮೆ ಆಲೋಚಿಸಿ. ಈ ಪ್ರಶ್ನೆಯೊಂದಿಗೆ ಇಂದಿನ ನಿಮ್ಮ ಈ ಕಠಿಣ ಪರಿಶ್ರಮವೇ ನಾಳೆಯ ದೇಶವನ್ನು ಮುನ್ನಡೆಸುವ ಬುನಾದಿ ಅನ್ನೋದನ್ನ ನೆನಪಿನಲ್ಲಿಡಿ. ಕಲಿಯುತ್ತಿರಿ, ವಿಶ್ಲೇಷಿಸುತ್ತಿರಿ. ನಮಸ್ಕಾರ.